ನಮಸ್ಕಾರ, KPTech ನ್ಯೂಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಡೆಲ್ನ ಮಾಡೆಲ್ ಆದಂತಹ ಡೆಲ್ ಲ್ಯಾಟಿಟ್ಯೂಡ್ 5430 14 ಇಂಚ್ ಲ್ಯಾಪ್ಟಾಪನ್ನು ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಇದು ಲೇಟೆಸ್ಟ್ ಮಾಡೆಲ್ ಆಗಿರುವಂಥದ್ದು. ಈ ವಿಡಿಯೋದಲ್ಲಿ ಇದರ ಅನ್ಬಾಕ್ಸಿಂಗ್ ಮಾಡುವ ಮುಖಾಂತರ ಸ್ಪೆಸಿಫಿಕೇಷನ್ಸ್ ಮತ್ತು ಇದರ ಪ್ರೈಸ್ ಇದನ್ನು ನೋಡ್ತಾ ಹೋಗೋಣ. ಹಾಗಾದರೆ ಬನ್ನಿ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಇವಾಗ ನೀವು ನೋಡ್ತಾ ಇದ್ದೀರಾ, ಇದನ್ನು ನಾವು ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದೇವೆ. ನಿಮ್ಮ ಕೈಲಿರೋದು ಚಾರ್ಜರ್. ಇದರಲ್ಲಿ ಟೈಪ್ ಸಿ 65 ವ್ಯಾಟ್ ಟೈಪ್ ಸಿ ಚಾರ್ಜರನ್ನು ಕೊಟ್ಟಿದ್ದಾರೆ. ಸೊ ನಾವು ಮೊಬೈಲ್ಗೆ ಹೇಗೆ ಟೈಪ್ ಸಿ ಚಾರ್ಜರ್ನ ಯೂಸ್ ಮಾಡ್ತಿದ್ದೀವಿ ಆ ಥರ ಲೇಟೆಸ್ಟ್ ಚಾರ್ಜರ್ ಈ ಲ್ಯಾಪ್ಟಾಪಲ್ಲಿ ಇದೆ. ಸೊ ತುಂಬ ಲೈಟ್ ವೆಯ್ಟ್ ಆಗಿದೆ ಆ್ಯಂಡ್ ಮೊದಲಿನ ತರಹ ದೊಡ್ಡದಾದಂತಹ ಚಾರ್ಜರ್ ಇದೆಲ್ಲ ಸಿಂಪಲ್ ಆಗಿದೆ ಆ್ಯಂಡ್ ಲೈಟ್ ವೆಯ್ಟ್ ಆಗಿದೆ. ಸೊ ನೀವು ನೋಡ್ತಾ ಇದ್ದೀರಾ, ಇದು ಬ್ರ್ಯಾಂಡ್ ನ್ಯೂ ಲ್ಯಾಪ್ಟಾಪ್, 12th ಜನರೇಷನ್, ಲೇಟೆಸ್ಟ್ ಜನರೇಷನ್ ಆಗಿರುವಂತಹ ಬ್ರ್ಯಾಂಡ್ ನ್ಯೂ ಲ್ಯಾಟಿಟ್ಯೂಡ್ 5430 14 ಇಂಚ್. ಸೊ ಇಲ್ಲಿ ನೋಡ್ತಾ ಇದ್ರೆ ಲ್ಯಾಟಿಟ್ಯೂಡ್ 5430 ಅಂತ ಕಾಣಿಸ್ತದೆ. ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಸೊ ಎಲ್ಲ ಫುಲ್ ಮೆಟಾಲಿಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದರ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇದ್ದೀರಾ, ನಾವು ಇವಾಗ ಆನ್ ಮಾಡ್ತಾ ಇದ್ದೇವೆ. ಕೀಪ್ಯಾಡ್ ಡಿಸೈನ್ ಸೂಪರ್ ಆಗಿದೆ. ನಾವು ಇವಾಗ ಇದನ್ನ ಕಾನ್ಫಿಗರೇಷನ್ ಮಾಡ್ತಾ ಇದ್ದೇವೆ. ಯೂಸರ್ ನೇಮ್ ಅದನ್ನೆಲ್ಲ ಕೊಟ್ಬಿಟ್ಟು ಈ ಕಾನ್ಫಿಗರೇಷನ್ ಮಾಡುವಾಗ ಈ ಕೆಲವೊಂದು ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ಇದನ್ನೆಲ್ಲ ನೀವು ಅಲ್ಲಿ ನೋಡಿಬಿಟ್ಟು ಅದನ್ನು ಮಾಡ್ಕೋಬೋದು. ಸೊ ಇವಾಗ ನಮ್ಮ ವಿಂಡೋಸ್ 11 ರೆಡಿ ಆಗ್ತಾ ಇದೆ. ವಿ ಆರ್ ಗೆಟಿಂಗ್ ಎವ್ರಿಥಿಂಗ್ ಮೇಡ್ ರೆಡಿ ಫಾರ್ ಯು. ಸೊ ಜಸ್ಟ್ 3 ಮಿನಿಟ್ಸ್ ಕಾನ್ಫಿಗರೇಷನ್ ರೆಡಿ ಆಗ್ತಾ ಇರುತ್ತೆ. ಸೊ ಕಾನ್ಫಿಗರೇಷನ್ ರೆಡಿ ಆಗೋವರೆಗೂ ಇದರ ಸ್ಪೆಸಿಫಿಕೇಷನ್ಸನ್ನು ನೋಡೋದಾದರೆ, ಇದು 12th ಜನರೇಷನ್ i7 ಇಂಟೆಲ್ ಕೋರ್ i7 ಪ್ರೊಸೆಸರನ್ನು ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ 12 MB ಕ್ಯಾಚ್ ಮೆಮೊರಿ ಇದೆ, 10 ಕೋರ್ಸ್ ಇದೆ, 12 ಥ್ರೆಡ್ಸ್, ಅಪ್ ಟು 4.8 GHz ಇದು ಸಪೋರ್ಟ್ ಮಾಡುತ್ತೆ. ಸೊ ಇನಿಷಿಯಲಿ ವಿಂಡೋಸ್ 11 ಆಪರೇಟಿಂಗ್ ಸಿಸ್ಟಮ್ ಒಂದಿಗೆ ಬರುತ್ತೆ. 8 GB ರ್ಯಾಮ್ ಪ್ಲಸ್ 256 GB ನಮ್ಮ ಹಾರ್ಡ್ ಡಿಸ್ಕ್ ಇದೆ. ಹಾರ್ಡ್ ಡಿಸ್ಕ್ ಸ್ಪೆಷಲಿ ಇದು SSD ಸಾಲಿಡ್ ಸ್ಟೇಟ್ ಡಿವೈಸ್ ಆಗಿರೋದ್ರಿಂದ ತುಂಬ ಫಾಸ್ಟಾಗಿ ಇಲ್ಲಿ ವರ್ಕ್ ಆಗುತ್ತೆ. HSD ನಾರ್ಮಲಿ ಟ್ರೆಡಿಷ್ನಲ್ ಹಾರ್ಡ್ ಡಿಸ್ಕ್ ಇದರಲ್ಲಿ ಇರೋದಿಲ್ಲ. ಇದನ್ನು ನೀವು SSDನ 1 TB ಕೂಡ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಇದನ್ನು 8 GB ರ್ಯಾಮನ್ನು ನೀವು 16 GB ಕೂಡ ಮಾಡ್ಕೋಬೋದು. ಇನ್ನೂ ಸ್ಪೀಡಾಗಿ ವರ್ಕ್ ಆಗುತ್ತೆ. ಇನ್ ಕೇಸ್ ನಿಮಗೆ ಆ ಥರ ಏನಾದರೂ ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ, ಬಟ್ ಇಲ್ಲಿರುವಂತಹ ಕಾನ್ಫಿಗರೇಷನ್, ಇಲ್ಲಿರುವಂತಹ ಲೇಟೆಸ್ಟ್ ಸ್ಪೆಸಿಫಿಕೇಷನ್ಸ್ ಅನುಗುಣವಾಗಿ ಬೇರೆ ಯಾವುದು ಅಪ್ಗ್ರೇಡ್ ಮಾಡೋಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್, ಸೊ ಹೆವಿ ಸಾಫ್ಟ್ವೇರ್ನ ನೀವು ಇದರಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಾ. ಸೊ ಇಲ್ಲ ಸ್ಪೆಸಿಫಿಕೇಷನ್ಸ್ ಇವಾಗ ನಾವೇನು ಹೇಳಿದೆವೋ ಆ ಸ್ಪೆಸಿಫಿಕೇಷನ್ಸನ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ತುಂಬ ಇಂಪ್ರೆಸ್ ಆಗಿರುವಂಥ ಫೀಚರ್ಸ್ ಏನಪ್ಪ ಅಂತ ಹೇಳಿದ್ರೆ, ಈ ಡಿಸೈನ್, ಲ್ಯಾಪ್ಟಾಪ್ನ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಂಪೇರ್ ಟು ಓಲ್ಡ್ ಲ್ಯಾಟಿಟ್ಯೂಡ್ ವರ್ಷನ್ಸ್ ತುಂಬ ಹೆವಿಯಾಗಿ ಇರ್ತಾಯಿತ್ತು. ಸೊ ಅದಕ್ಕೆ ಎಲ್ಲ ಕಂಪೇರ್ ಮಾಡಿದರೆ ಇದು ತುಂಬ ಲೈಟ್ ವೇಟ್ ಆಗಿದೆ. ಇಲ್ಲಿ 1.36 kg ಇದೆ. ಇದು 1 kg 300 ಗ್ರಾಮ್. ಸೊ ಆರಾಮಾಗಿ ನೀವು ಈಸಿಯಾಗಿ ಇದನ್ನು ಕ್ಯಾರಿ ಮಾಡ್ಬೋದು. ಟ್ರಾವೆಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ವಿತ್ ಎಲ್ಲ ಆ್ಯಕ್ಟಿವಿಟೀಸನ್ನು ನೀವು ಇದರಲ್ಲಿ ಮಾಡ್ಬೋದು. PRA ಇಲ್ಲಿ ಕಾನ್ಫಿಗರೇಷನನ್ನು ಮಾಡ್ತಾ ಇದ್ದಾವೆ. ಯೂಸ್ ಇದೆಲ್ಲ ಕಾನ್ಫಿಗರೇಷನಲ್ಲಿ ಆರ್ ಕೊಡ್ತಾ ಇದ್ದಾವೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ಈ ಲ್ಯಾಪ್ಟಾಪ್ನ 3D ಮಾಡೆಲನ್ನು. ಈ ಮಾಡೆಲಲ್ಲಿ ನಾವು ಒಂದು 360 ಡಿಗ್ರಿ ಆ್ಯಂಗಲಲ್ಲಿ ಈ ಲ್ಯಾಪ್ಟಾಪನ್ನು ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇದನ್ನು ನಾವಿಲ್ಲಿ ಆ್ಯಡ್ ಮಾಡಿದ್ದೇವೆ. ಇಲ್ಲಿ ಕ್ಲಿಯರ್ ಕಟ್ಟಾಗಿ ನೀವು ಎಲ್ಲ ಪಾರ್ಟ್ಸನ್ನು ಮತ್ತು ಇದರ ಕಂಪ್ಲೀಟ್ ಡಿಸೈನನ್ನು ನೋಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಮಗೆ ಇಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದಾವೆ. ಸೊ ಇಲ್ಲಿ ಮಟೀರಿಯಲ್ ಯೂಸ್ ಮಾಡಿರುವಂಥದ್ದು ಹೈ ಗ್ರೇಡ್ ಪ್ಲಾಸ್ಟಿಕನ್ನು ಯೂಸ್ ಮಾಡಿದ್ದಾರೆ. ಬಟ್ ಇದು ನಾರ್ಮಲ್ ಪ್ಲಾಸ್ಟಿಕ್ ಅಲ್ಲ, ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು, ಒಳ್ಳೆ ಕ್ವಾಲಿಟಿ ಇರುವಂಥ ಪ್ಲಾಸ್ಟಿಕನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ಇದರ ಪೋರ್ಟ್ ಬಗ್ಗೆ ಹೇಳೋದಾದರೆ, ಒಂದು ಮೆಮೊರಿ ಕಾರ್ಡ್, ಒಂದು ಆಡಿಯೋ ಜಾಕ್, ಒಂದು USB ಜನರೇಷನ್ 1 ಮತ್ತೊಂದು ಜನರೇಷನ್ 1 USB ಯೂಸ್ ಮಾಡಲಾಗಿದೆ. ಇನ್ನೊಂದು HDMI ಪೋರ್ಟ್ 2.0 RJ45 ಕೇಬಲ್ ಆ್ಯಂಡ್ ಶೇಪ್ಡ್ ಲಾಕ್ ಸ್ಲಾಟನ್ನು ಇಲ್ಲಿ ಕೊಡಲಾಗಿದೆ. ಸೊ ಇಲ್ಲಿ ಒಂದು ಸಿಮ್ ಟ್ರೇ ಮತ್ತು ಇನ್ನೊಂದು
ಟೈಪ್ ಸಿ ಚಾರ್ಜರ್ ಪೋರ್ಟನ್ನು ಇಲ್ಲಿ ಕೊಡಲಾಗಿದೆ. ಇನ್ನೊಂದು ಸ್ಮಾರ್ಟ್ ಕಾರ್ಡ್ ರೀಡರ್ ಇದೆ. ಸ್ಮಾರ್ಟ್ ಕಾರ್ಡ್ ರೀಡರನ್ನು ಇಲ್ಲಿ ಸ್ಮಾರ್ಟ್ ಕಾರ್ಡ್ ರೀಡ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಮತ್ತು ವೆಂಟಿಲೇಷನನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನಾವು ಮೊದಲೇ ಹೇಳಿದಾಗ ಇಲ್ಲಿ ಹೈ ಗ್ರೇಡೆಡ್ ಕ್ವಾಲಿಟಿ ಇಲ್ಲಿ ಪ್ಲಾಸ್ಟಿಕನ್ನು ಯೂಸ್ ಮಾಡಲಾಗಿದೆ. ಆ್ಯಂಡ್ ಬಾಟಮ್ ರಬ್ಬರ್ಸ್ ಕೂಡ ಇಲ್ಲಿ ಯೂಸ್ ಮಾಡಲಾಗಿದೆ ಸ್ಮೂತ್ ಗ್ರಿಪ್ಗೋಸ್ಕರ. ಇಲ್ಲಿ ಒಂದು ಫುಲ್ HD ಫ್ರಂಟ್ ಕ್ಯಾಮ್ರಾವನ್ನು ಈ ಮಾಡಲಲ್ಲಿ ಆಪ್ಷನಲ್ ಟಚ್ ಸ್ಕ್ರೀನ್ಸ್ ಕೂಡ ಇದೆ. ಟಚ್ ಸ್ಕ್ರೀನ್ ಬೇಕಂತ ಹೇಳಿದ್ರೆ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಫುಲ್ HD ಸ್ಕ್ರೀನ್ ಇದೆ. 400nit ಬ್ರೈಟ್ನೆಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದರ ಕಂಪ್ಲೀಟ್ ಪ್ಯಾಕೇಜ್ ಬಂದುಬಿಟ್ಟು 1,40,000 ಆಗುತ್ತೆ. ಇದರಲ್ಲಿ ಎಲ್ಲ ಆಪ್ಷನ್ಸ್ಗಳು ಸೇರಿರುತ್ತೆ, ವಿಂಡೋಸು, ಗ್ರಾಫಿಕ್ಸ್ ಕಾರ್ಡು ಎಲ್ಲ. ಸೊ ಇದು ನ್ಯೂ ಮಾಡೆಲ್ ಆಗಿರೋದ್ರಿಂದ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಸ್ವಲ್ಪ ವೇಟ್ ಮಾಡಿ ತೊಗೊಂಡ್ರೆ ಚೆನ್ನಾಗಿರೋದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಚಾನಲ್ಗೆ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ವೆರಿ ಮಚ್.